ನಮಸ್ಕಾರ. ಇದು ಓದಿ ನಿಮ್ಮ ಕಲಿಕೆಯ ಒಂದೇ ಸ್ಥಳ. ಬ್ರೌಸರ್ ತೆಗೆಯಿರಿ, ಟೈಪ್ ಮಾಡಿ odi.co.in ಸೈನ್ ಇನ್ ಪುಟ ತೆರೆಯುತ್ತದೆ. ಮೊದಲು ನಿಮ್ಮ ಪಾತ್ರ ಆಯ್ಕೆ ಮಾಡಿ. ನೀವು ವಿದ್ಯಾರ್ಥಿ ಸ್ಟೂಡೆಂಟ್ ಒತ್ತಿ. ಈಗ ನಿಮ್ಮ ಓದಿ ಯೂಸರ್ ನೇಮ್ ಮತ್ತು 6 ಸಂಖ್ಯೆಯ ಪಿನ್ ಹಾಕಿ. ಸೈನ್ ಇನ್ ಒತ್ತಿ. ಒಳಗೆ ಹೋಗೋಣ. ಒಳಗೆ ಹೋದ ಮೇಲೆ ಓದಿ ಒಂದು ಮುಖ್ಯ ಪ್ರಶ್ನೆ ಕೇಳುತ್ತದೆ. ನಿಮ್ಮ ಗುರಿ ಏನು? ಪರೀಕ್ಷೆ ಪಾಸ್ ಆಗಬೇಕಾ? ಜಸ್ಟ್ ಪಾಸ್ ಆರಿಸಿ. ಒಳ್ಳೆಯ ಅಂಕ ಬೇಕಾ? ಫಸ್ಟ್ ಕ್ಲಾಸಿಗೆ ಮೊದಲಿಗರಾಗಬೇಕಾ? ಡಿಸ್ಟಿಂಕ್ಷನ್ ಬೇಕಾದ ನಂತರ ಬದಲಾಯಿಸಬಹುದು. ನಾವು ಡಿಸ್ಟಿಂಕ್ಷನ್ ಆರಿಸೋಣ. ದೊಡ್ಡ ಗುರಿ ಇಡೋಣ. ಮೇಲ್ಭಾಗದಲ್ಲಿ 4 ವಿಭಾಗ ಕಾಣುತ್ತದೆ: ಹೋಮ್, ಅಕಾಡೆಮಿಕ್ಸ್, ಡ್ಯಾಶ್ ಬೋರ್ಡ್ ಮತ್ತು ಸ್ಟಡಿ ಹಬ್. ಪ್ರತಿಯೊಂದಕ್ಕೂ ಅದರದ್ದೇ ಆದ ಕೆಲಸ ಇದೆ. ಅಕಾಡೆಮಿಕ್ಸ್ ನಿಂದ ಆರಂಭಿಸೋಣ. ಅಕಾಡೆಮಿಕ್ಸ್ ಒತ್ತಿ. ಓದಿಗೆ ಗೊತ್ತು, ನೀವು 10ನೇ ತರಗತಿ, ಕರ್ನಾಟಕ ರಾಜ್ಯ ಪಠ್ಯಕ್ರಮ. 6 ವಿಷಯಗಳು: ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ಎಲ್ಲವೂ ನಿಮ್ಮ ಪಠ್ಯ ಪುಸ್ತಕದ ಪ್ರಕಾರ. ವಿಜ್ಞಾನ ಆರಿಸೋಣ. ಒಳಗೆ ಹೋಗೋಣ. ಒಂದು ಪಾಠ ಆಯ್ಕೆ ಮಾಡಿ. ಮೊದಲ ಪಾಠ ತೆಗೆಯೋಣ. ಪ್ರತಿಯೊಂದು ಪಾಠದಲ್ಲೂ ಓದಿ ನಿಮಗೆ 3 ವಿಷಯ ಕೊಡುತ್ತದೆ: ಪಠ್ಯ ಪುಸ್ತಕ, ಸಾರಾಂಶ ಮತ್ತು ಪ್ರಶ್ನೆಗಳು. ಮೊದಲನೆಯದು ಪಠ್ಯಪುಸ್ತಕ, KSEEB ಕೊಡುವ ಅದೇ ಪುಸ್ತಕ. ಎರಡನೆಯದು ಸಾರಾಂಶ, ಇಡೀ ಪಾಠವನ್ನು ಸುಲಭ ಮಾತಿನಲ್ಲಿ ವಿವರಿಸುತ್ತದೆ. ಮೂರನೆಯದು ಪ್ರಶ್ನೆಗಳು, 1 ಅಂಕ, 2, 3 ಅಂಕ, 4, 5 ಅಂಕ, ನಿಮ್ಮ ಬೋರ್ಡ್ ಪರೀಕ್ಷೆಯಂತೆಯೇ. ಯಾವುದಾದರೂ ಒಂದು ಪ್ರಶ್ನೆ ತೆರೆಯಿರಿ. ಬಲಭಾಗ ನೋಡಿ. ಇದು ಲರ್ನಿಂಗ್ ಸಪೋರ್ಟ್. 4 ಸಾಧನಗಳು ಉತ್ತರ ಕೊಡಲು ಮಾತ್ರವಲ್ಲ, ಅರ್ಥವಾಗಲು. ಮೊದಲನೆಯದು ಈಸಿ ಎಕ್ಸ್ಪ್ಲನೇಷನ್, ಪರಿಕಲ್ಪನೆಯನ್ನು ಒಂದೊಂದೇ ಹಂತ ನಿಮ್ಮ ಭಾಷೆಯಲ್ಲಿ, ಶಿಕ್ಷಕರು ಪಕ್ಕದಲ್ಲಿ ಕೂತು ಹೇಳಿದಂತೆ. ಎರಡನೆಯದು ಕಾನ್ಸೆಪ್ಟ್ ಸ್ನ್ಯಾಪ್ಶಾಟ್, ಒಂದು ಚಿತ್ರ ಸಾಕು, ಇಡೀ ಪರಿಕಲ್ಪನೆ ಮನಸ್ಸಿಗೆ ತಟ್ಟನೆ ಬರುತ್ತದೆ. ಬಾಯಿಪಾಠ ಮಾಡುವ ಅಗತ್ಯವೇ ಇಲ್ಲ. ಮೂರನೆಯದು ಮೆಮೊರಿ ಟಿಪ್, ಒಂದು ಚಿಕ್ಕ ಕಥೆ, ಒಂದು ದಿನನಿತ್ಯದ ಉದಾಹರಣೆ. ಉತ್ತರ ಪರೀಕ್ಷೆ ದಿನವೂ ಮನಸ್ಸಿನಲ್ಲಿ ಇರುತ್ತದೆ. ನಾಲ್ಕನೆಯದು ವಾಯ್ಸ್ ಎಕ್ಸ್ಪ್ಲನೇಷನ್, ಓದಲು ಬೇಸರವಾಗಿದ್ದರೆ ಓದಿ ಎಲ್ಲವನ್ನು ಧ್ವನಿಯಲ್ಲಿ ಹೇಳುತ್ತದೆ. ವೇಗ ನಿಮ್ಮ ಕೈಯಲ್ಲಿ. ಉತ್ತರ ಆರಿಸಿ, ಚೆಕ್ ಆನ್ಸರ್ ಒತ್ತಿ. ಸರಿಯಾಗಿದ್ದರೆ ಭಲೆ, ತಪ್ಪಾಗಿದ್ದರೆ ಓದಿ ಸರಿ ಉತ್ತರ ತೋರಿಸುತ್ತದೆ. ಯಾವುದೇ ಗೊಂದಲ ಇಲ್ಲ. ಈಗ ಪರಿಚಯ ಮಾಡಿಕೊಳ್ಳಿ. ಓದಿ ಬಡ್ಡಿ, ನಿಮ್ಮ ಸ್ವಂತ AI ಶಿಕ್ಷಕಿ. ಪ್ರತಿ ಪುಟದಲ್ಲೂ ಆಕೆ ಇರುತ್ತಾಳೆ. ಸಂದೇಹ ಇದೆಯಾ? ಓದಿ ಬಡ್ಡಿ ಒತ್ತಿ. ಓದಿ ಬಡ್ಡಿ ಕೇವಲ ಉತ್ತರ ಕೊಡುವುದಿಲ್ಲ, ಒಂದೊಂದೇ ಹಂತ ವಿವರಿಸುತ್ತಾಳೆ. ನಿಮ್ಮ ಜೀವನದ ಉದಾಹರಣೆಗಳನ್ನೇ ಬಳಸುತ್ತಾಳೆ. ಸ್ಟಡಿ ಹಬ್ ಒತ್ತಿ. 2 ಸಾಧನಗಳು, ಡೈಲಿ ಟಾಸ್ಕ್ಸ್ ಮತ್ತು ಮಾಕ್ ಟೆಸ್ಟ್ಸ್. ಡೈಲಿ ಟಾಸ್ಕ್ಸ್ ನಿಂದ ಆರಂಭಿಸೋಣ. ಡೈಲಿ ಟಾಸ್ಕ್ಸ್: ಪ್ರತಿದಿನ 40 ಹೊಸ ಪ್ರಶ್ನೆಗಳು. ಲರ್ನ್ ಹೊಸ ಪರಿಕಲ್ಪನೆಗಳಿಗೆ, ಪ್ರಾಕ್ಟೀಸ್ ಇತ್ತೀಚಿನ ವಿಷಯಗಳಿಗೆ, ರಿವೈಸ್ ದುರ್ಬಲ ಕ್ಷೇತ್ರಗಳಿಗೆ ಮತ್ತು ಮೋಟಿವೇಟ್ ನಿಮ್ಮ ಸರಣಿ ಬಹುಮಾನಕ್ಕೆ. ಇಲ್ಲಿ ಓದಿಯ ವಿಶೇಷ, ಪ್ರತಿ ಕಾರ್ಯ ನಿಮಗಾಗಿಯೇ ಆಯ್ಕೆ ಮಾಡಿದ್ದು. ಎಲ್ಲರಿಗೂ ಒಂದೇ ಅಲ್ಲ, ಇಷ್ಟ ಬಂದಂತೆ ಅಲ್ಲ. ಈಗ ಮಾರ್ಕ್ ಟೆಸ್ಟ್ಸ್ ಒತ್ತಿ. ಪೂರ್ಣ SSLC ಪ್ರಶ್ನೆ ಪತ್ರಿಕೆಗಳು. ಪ್ರತಿ ವಿಷಯಕ್ಕೆ 21 ಸೆಟ್, 80 ಅಂಕ. ಬೋರ್ಡ್ ಬ್ಲೂಪ್ರಿಂಟ್ ಪ್ರಕಾರ ಒಂದು ವಿಷಯ ಆರಿಸಿ. 1 ರಿಂದ 21 ಯಾವುದೇ ಸೆಟ್ ಆರಿಸಿ. ಸ್ಟಾರ್ಟ್ ಟೆಸ್ಟ್ ಒತ್ತಿ. ಒಳಗೆ ಹೋಗಿ. ಡ್ಯಾಶ್ ಬೋರ್ಡ್ ಒತ್ತಿ. ಇದು ನಿಮ್ಮ ಸ್ಟೂಡೆಂಟ್ ಅನಾಲಿಟಿಕ್ಸ್ ಡ್ಯಾಶ್ ಬೋರ್ಡ್. ಒಳನೋಟ, ಗ್ರಾಫ್, ತೀರ್ಮಾನ, ಓದಿ ಸಲಹೆ ಎಲ್ಲವೂ ಒಂದೇ ಕಡೆ. ಮೇಲ್ಭಾಗದಲ್ಲಿ 6 ಮಾಹಿತಿ: ಇಂದಿನ ಸಮಯ, ವಾರದ ಸಮಯ, ಗಳಿಸಿದ ನಾಣ್ಯ, ಕಾರ್ಯ ಪೂರ್ಣತೆ, ಮಾರ್ಕ್ ಸರಾಸರಿ ಮತ್ತು ನಿಮ್ಮ ಸರಣಿ. ಕೆಳಗೆ ನಿಮ್ಮ ಗ್ರಾಫ್ಗಳು. ಪ್ರತಿ ಪರೀಕ್ಷೆಯ ಪ್ರಗತಿ, ಪ್ರತಿ ವಿಷಯದ ಸರಾಸರಿ, ದಿನನಿತ್ಯ ಎಷ್ಟು ಸಮಯ ಓದಿದ್ದೀರಿ, ಎಷ್ಟು ಕೆಲಸ ಮುಗಿಸಿದ್ದೀರಿ, ಪ್ರತಿ ನಿಮಿಷ, ಪ್ರತಿ ವಿಷಯ ಎಲ್ಲ ಗೊತ್ತಾಗುತ್ತದೆ. ಕೊನೆಯಲ್ಲಿ ನಿಮ್ಮ ಕ್ರಿಯಾ ಯೋಜನೆ, ಇಂದಿನ ಕೆಲಸ, ದುರ್ಬಲ ಕ್ಷೇತ್ರಗಳು ಮತ್ತು ಓದಿಯ ವೈಯಕ್ತಿಕ ಸಲಹೆಗಳು. ಓದಿ ಮಾಹಿತಿ ತೋರಿಸುವುದಷ್ಟೇ ಅಲ್ಲ, ಮುಂದೆ ಏನು ಮಾಡಬೇಕು ಎಂದು ಹೇಳುತ್ತದೆ. ಗಣಿತ ಎಂದರೆ ಬಾಯಿಪಾಠ ಅಲ್ಲ, ಗಣಿತ ಎಂದರೆ ಪ್ರಯೋಗ. ಸ್ವಾಗತ ಓದಿ ಮ್ಯಾಥ್ ಲ್ಯಾಬ್ಗೆ. KSEEB 10ನೇ ತರಗತಿಗೆ ವಿಶೇಷವಾಗಿ ತಯಾರಿಸಿದ್ದು. 14 ಸಿದ್ಧ ಅಧ್ಯಾಯಗಳು, 66 ಪ್ರಯೋಗಗಳು, 175ಕ್ಕೂ ಹೆಚ್ಚು NCERT ಸಮಸ್ಯೆಗಳು, ಎಲ್ಲವೂ ಇಂಟರಾಕ್ಟಿವ್. ಒಂದು ಅಧ್ಯಾಯ ಆಯ್ಕೆ ಮಾಡಿ. ಉದಾಹರಣೆಗೆ ವಾಸ್ತವ ಸಂಖ್ಯೆಗಳು. ಅಪವರ್ತನ ಎಂದರೇನು? 60. ನೀವೇ ಫ್ಯಾಕ್ಟರ್ ಟ್ರೀ ಬೆಳೆಸಿ. ಒಂದೊಂದೇ ಶಾಖೆ ಮುಟ್ಟಿ, ನೋಡಿ, ಕಲಿಯಿರಿ. ಪರಿಹಾರ ತೆರೆಯಿರಿ. ಯಾವುದೇ ಸಮಸ್ಯೆಗೆ ಹಂತ ಹಂತದ ಉತ್ತರ. ಪ್ಲೇ ಗ್ರೌಂಡ್ನಲ್ಲಿ ನಿಮ್ಮ ಸ್ವಂತ ಸಂಖ್ಯೆ ಪ್ರಯೋಗ ಮಾಡಿ. ಗಣಿತ ಭಯ ಬೇಡ. ಓದಿ ಮ್ಯಾಥ್ ಲ್ಯಾಬ್ನಲ್ಲಿ ಗಣಿತ ಆಟವಾಗುತ್ತದೆ. ಹಿಂದೆ ಪ್ರಯತ್ನಿಸಿ. ಸ್ವಾಗತ ಓದಿ ಕೆರಿಯರ್ ಪಾತ್ಸ್ಗೆ. 52 ಕೆರಿಯರ್ಗಳು, 6 ಸ್ಟ್ರೀಮ್ಗಳು, 219 ಪ್ರವೇಶ ಪರೀಕ್ಷೆಗಳು, ಎಲ್ಲವೂ ಒಂದೇ ಕಡೆ. 5ನೇ ತರಗತಿಯಿಂದ ಕೆರಿಯರ್ ಪ್ರವೇಶದವರೆಗೆ ಒತ್ತಡವಿಲ್ಲದ ಒಂದೇ ಸ್ಥಳ. ಡಾಕ್ಟರ್ ಆಗ್ಬೇಕಾ? MBBS, BS, BAMS,
ಎಲ್ಲದರ ಬಗ್ಗೆ ಒಂದೇ ಪುಟದಲ್ಲಿ ಕಂಪ್ಲೀಟ್ ಡ್ರಿಲ್ ಡೌನ್ ಒತ್ತಿ. ಪ್ರತಿ ವಿವರ ನಿಮ್ಮ ಮುಂದೆ. ಅಲ್ಟಿಮೇಟ್ ಡೀಪ್ ಡೈವ್ ತೆರೆಯಿರಿ. ಯಾವ ತರಗತಿಯಿಂದ ಆರಂಭಿಸಬೇಕು, ಯಾವ ವಿಷಯ ಆಯ್ಕೆ ಮಾಡಬೇಕು, ಯಾವ ಪರೀಕ್ಷೆ ಬರೆಯಬೇಕು, ಪ್ರತಿ ವರ್ಗಕ್ಕೆ ಎಷ್ಟು ಕಟ್ ಆಫ್, ಆರಂಭಿಕ ಸಂಬಳ ಎಷ್ಟು, ವ್ಯೂ ಫುಲ್ ರೋಡ್ ಮ್ಯಾಪ್, ಇಂದಿನಿಂದ ಆ ಬಿಳಿ ಕೋಟ್ ಧರಿಸುವ ದಿನದವರೆಗೆ ಪ್ರತಿ ಹಂತ ಸ್ಪಷ್ಟ. ಕೆಲಸ ಮುಗಿದ ಮೇಲೆ ಮೇಲ್ಭಾಗದ ಬಲ ಮೂಲೆಯಲ್ಲಿರುವ ಲಾಗೌಟ್ ಒತ್ತಿ.